ಅಮ್ಮ, ತುಂಬಾ ನೋವ್ತಿದೆ. ಬ್ಯಾಂಡೇಜ್ ಬೇರೆ ಬಿಚ್ಚೋಯ್ತೆ. ಅಮ್ಮ, ನೋವು. ಅಮ್ಮ, ಅಮ್ಮ. ಲೀಲಾ ಅವರೇ, ಬ್ಯಾಂಡೇಜ್ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತೀರಾ? ಕುಯ್ಕೊಳಕ್ ಗೊತ್ತಿರುತ್ತೆ, ಬ್ಯಾಂಡೇಜ್ ಹಾಕೊಳಕ್ ಗೊತ್ತಿರಲ್ವಾ? ನೀವು ನನ್ನನ್ನು ತುಂಬಾ ಅನುಮಾನದಿಂದ ನೋಡ್ತಿದ್ದೀರಾ ಅನ್ಸುತ್ತೆ. ನಾನು ಸುಳ್ಳೇ ಹೇಳ್ತಾ ಇಲ್ಲ. ದೇವ್ರಾಣೆಗಳು, ಒಂದ್ ಕೈಯಲ್ಲಿ ಕಟ್ಕೊಳ್ಳೋದಿಕ್ಕೆ ಆಗ್ತಿಲ್ಲ ಲೀಲಾ ಅವರೇ. ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಈ ಮನೆಯಲ್ಲಿ ನಿಮ್ಮವರು ಅಂತ ತುಂಬಾ ಜನ ಇದ್ದಾರೆ, ಅವ್ರ ಹೆಲ್ಪ್ ತಗೊಳ್ಳಿ. ಮನ್ಸಲ್ಲಿ ಏನೇನೋ ಇಟ್ಕೊಂಡು ಹೀಗೆಲ್ಲ ಹೇಳ್ತಿದ್ದೀರಾ ಅಲ್ವಾ? ಮನುಷ್ಯತ್ವ ಇರೋರು, ಮನ್ಸಲ್ಲಿ ಕರುಣೆ ಇರೋರು ಯಾರು ಹೀಗೆ ನಡ್ಕೊಳ್ಳಲ್ಲ. ತುಂಬಾ ನೋವಾಗ್ತಿದೆ ಲೀಲಾ ಅವರೇ. ಕಟ್ಟೋಕ್ ಸ್ವಲ್ಪ ಸಹಾಯ ಮಾಡ್ತೀರಾ? ಅಯ್ಯೋ ಅಮ್ಮ, ಆಗ್ತಾ ಇಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ. ಅಮ್ಮ, ತುಂಬಾ ನೋವ್ತಿದೆ, ಮೆತ್ತಿಗೆ. ಲೀಲಾ ಅವರೇ, ನಿನ್ ಪಾಪದ ಕೊಡ ಸ್ವಲ್ಪ ದಿನದಲ್ಲೇ ತುಂಬುತ್ತೆ. ಆ ದಿನ ತುಂಬಾ ದೂರ ಏನಿಲ್ಲ. ಲೀಲಾ ಅವರೇ, ಕೊಡ ತುಂಬೇ ಇಲ್ವಾ? ಅದನ್ ಯಾವತ್ತೂ ತುಂಬಲ್ಲ ಬಿಡಿ. ಕೊಡನ ತೂತ್ ಮಾಡ್ಬಿಡಿದೀನಿ. ಬಾ, ನನ್ಗಂತೂ ಎಷ್ಟು ಖುಷಿ ಆಗ್ತದೆ. ದಿನಾನು ಏಜೆ ಲೀಲಾಗ್ ಇದೇ ತರ ತರಾಟೆ ತಗೋತಾ ಇರ್ಬೇಕು. ಅವಾಗ ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗತ್ತೆ. ಏನಂತೀರಾ ಅಕ್ಕ? ಸಂತೋಷ ಆಗೋದು ಮುಖ್ಯ ಅಲ್ಲ, ಆ ಸಂತೋಷ ಲೈಫ್ ಲಾಂಗ್ ನಮ್ ಜೊತೆಗಿರ್ಬೇಕು, ಅದು ಮುಖ್ಯ. ಹೌದಕ್ಕ, ಆ ಲೀಲಾ ಹೀಗೆ ನಮ್ಮ ಅಣ್ಣನ ಮೇಲೆ ಏನಾದ್ರೂ ಒಂದು ಆರೋಪ ಮಾಡ್ತಾನೆ ಇರ್ಬೇಕು, ಏಜೆ ಲೀಲಾಗೆ ಬೈತಾನೆ ಇರ್ಬೇಕು. ಆಗ ಒಂದಲ್ಲ ಒಂದಿನ ಏಜೆ ರೌದ್ರಾವತಾರ ತಾಳಿ ಅವಳನ್ನ ಕಟ್ ಹಿಡಿದು ಮನೆಯಿಂದ ಆಚೆ ತಳ್ಳೋದಕ್ಕಾಗದು. ಆಗ ಈ ಮನೆಯಲ್ಲಿ ಖುಷಿ ಇಸ್ ಈಕ್ವಲ್ ಟು ದುರ್ಗಾ, ಲಕ್ಷ್ಮಿ, ಸರಸ್ವತಿ. ವಾವ್! ನಾವು ಏನೇನೆಲ್ಲ ಪ್ಲಾನ್ ಮಾಡಿದ್ವಿ, ಆದ್ರೆ ಅದ್ ಯಾವುದು ವರ್ಕ್ ಆಗ್ಲಿಲ್ಲ. ಲೀಲಾನ ಈ ಮನೆಯಿಂದ ಆಚೆ ಕಳ್ಸಕ್ಕೆ ನಿಮ್ಮ ಅಣ್ಣನ ವಿಷಯನೇ ಬರ್ಬೇಕಾಯ್ತು ನೋಡು. ಹೆಂಗೋ ಆ ಎಡವಟ್ಟು ಈ ಮನೆ ಬಿಟ್ಟು ಹೋಗೋ ಹಾಗಾಗ್ಬೇಕು. ಅಕಸ್ಮಾತ್ ಹಾಗಾಗ್ಲಿಲ್ಲ ಅಂದ್ರೆ ನಾವೇ ಹಾಗಾಗೋ ಹಾಗೆ ಮಾಡ್ಬೇಕು. ದೇವ್ರೆ, ಇಷ್ಟೇ ಆಗಿದೆಯಂತೆ. ಇನ್ನು ನಾವು 3 ಜನ ಕೇಳ್ಕೊಳ್ಳೋದು ಒಂದೇ, ಆ ಲೀಲಾ ಔಟ್ ಆಗ್ಬೇಕು, ನಾವು 3 ಜನದ ಖುಷಿ ಈ ಮನೆಯಲ್ಲಿ ಇನ್ನಾಗ್ಬೇಕು ಅಷ್ಟೇ. ಅದೊಂದನ್ನ ಮಾಡ್ಕೊಟ್ಬಿಡಪ್ಪ, ಪ್ಲೀಸ್ 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 ಪ್ಲೀಸ್.
ನಿಂದ ಅತಿ ಆಯ್ತು. ಅಲ್ವಾ ಅಲ್ವಾ, ಅತಿ ಆಗ್ಲೇಬೇಕು. ನನಗೆ ಮಿತಿನೇ ಇಲ್ಲ ಅಂತಂದ್ಮೇಲೆ ಅತಿ ಆಗ್ಲೇಬೇಕು ಮಿಸ್ ಲೀಲಾ. ಬೇಡ ದೇವ್, ನಾನು ಮೊದಲೇ ಸರಿ ಇಲ್ಲ. ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ. ನನಗೆ 3 ವಿಷಯ ಅಂದ್ರೆ ಇಷ್ಟ ಆಗಲ್ಲ. ಮೊದಲನೇದು, ಸುಮ್ಮನೆ ಇದ್ದೀವಿ ಅಂತ ಕಾಟ ಕೊಡೋದು. ಎರಡನೇದು, ನಾವು ಸುಮ್ಮನೆ ಇರ್ತೀವಿ ಅಂತ ಅದನ್ನ ವೀಕ್ನೆಸ್ ಆಗಿ ಉಪಯೋಗಿಸ್ಕೊಳ್ಳೋದು. ಮೂರನೇದು, ನಿನ್ ಮುಖನ ಈ ತರ ಹತ್ರದಿಂದ ನೋಡುದು. ಈ ಮುಖ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟಲ್ಲಿಲ್ಲ ನೀನು. ಇದೇ ಮುಖ ನೋಡಿತಾನೆ ನಿನ್ ತಂಗಿ ರೇವತಿ ಇಷ್ಟಪಟ್ಟಿದ್ದು. ಅದ್ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ನನ್ನ ತಂಗಿನ ಮಧ್ಯಕ್ಕೆ ತರಬೇಡ. ಏನ್ ಮಾಡ್ತೀಯಾ? ಅಲ್ಲ, ಮ್ಯಾಕ್ಸಿಮಮ್ ನಿನ್ ಕೈಲಿ ಏನ್ ಮಾಡ್ಕೊಳ್ಳೋದಿಕ್ಕಾಗುತ್ತೆ? ಮೂಲೆಯಲ್ಲಿ ಕುತ್ಕೊಂಡು ಅಳ್ತೀಯ, ಇಲ್ಲ ನಿಮ್ಮ ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು ಅಮ್ಮ ಹಂಗಾಯ್ತು ಹಿಂಗಾಯ್ತು ಅಂತ ಅಳ್ತೀಯ, ಅಷ್ಟೇ ತಾನೇ? ಹೆಣ್ಮಕ್ಳಂದ್ರೆ ನೀನ್ ಅನ್ಕೊಂಡಿರೋ ಹಾಗಲ್ಲ. ನಾವು ಶಾಂತವಾಗಿದ್ರೆ ವರ ಕೊಡೋ ಲಕ್ಷ್ಮಿ ಆಗಿರ್ತೀವಿ. ಅದೇ ಕೋಪ ಬಂದ್ರೆ ಪಾದದಡಿ ಹಾಕಿ ತುಳಿಯೋ ಚಾಮುಂಡಿ ಆಗ್ತೀವಿ. ವಾ 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 ವಾ, ಡೈಲಾಗ್ ಸಖತ್ತಾಗಿತ್ತು, ಸೂಪರ್. ಸೀರಿಯಲ್ ನಲ್ಲಿ ಈ ಆಡಿಷನ್ ಕೊಟ್ರೆ ಎಲ್ರು ಇದೇ ತರ ಚಪ್ಪಾಳೆ ಹೊಡಿತಾರೆ. ನಿನಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನೀನು ನನ್ನ ಬಗ್ಗೆ ಏನೇನೆಲ್ಲ ಡೌಟ್ಸ್ ಇಟ್ಕೊಂಡಿದ್ಯೋ ಅದೆಲ್ಲ ನಿಜ, 100% ಟ್ರೂ. ಎಲ್ಲದಕ್ಕೂ ಕಾರಣ ನಾನೇ. ನಾನೇ ಒಪ್ಕೊಳ್ತಾ ಇದ್ದೀನಿ. ಹೇಳು, ಏನ್ ಮಾಡ್ತೀಯಾ? ಹೌದಮ್ಮ, ನೀನು ನನ್ನ ಮೇಲೆ ಡೌಟ್ ಪಟ್ಟಿದ್ದೆಲ್ಲ ನಿಜಾನೇ. ಇದನ್ನ ಓಪನ್ ಆಗಿ ನಿನ್ನ ಹತ್ರ ಮಾತ್ರ ಹೇಳ್ತಾ ಇದ್ದೀನಿ. ಯಾಕೆ ಹೇಳು? ನೀನು ನನ್ನ ರೇವತಿಯ ಅಕ್ಕ ಅಂತ. ಏನ್ ಮಾಡ್ಕೊಳ್ತೀಯಾ? ವಾಟ್ ಕ್ಯಾನ್ ಯು ಡೂ ಲೀಲಾ? ನಿನ್ ಕೈಲಿ ಏನು ಮಾಡೋದಿಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಂದೆಲ್ಲ ಬರೀ ಬಿಲ್ಡಪ್. ಮಾಡೋದೇನಿದ್ರು ಹೋಗಿ ಕೆಲಸ ನೋಡು. ದಪ್ಪ ನನ್ನ ಮಗ ನನ್ನ ಹತ್ರನೇ ಆಟಗಳು ಆಡ್ತಾನೆ. ಅವನೇ ಬಂದು ಒಪ್ಕೊಂಡಿದ್ದಾನೆ ಅಂದ್ರೆ ಮೊದ್ಲೋಗಿ ನಾನು ಈ ವಿಷಯನ ಏಜಿಗೆ ಹೇಳ್ಬೇಕು. ಏಜಿಗಂತೂ ಏನೂ ಗೊತ್ತಾಗಲ್ಲ. ನಾನೇನಾದ್ರೂ ಹೇಳಿದಕ್ಕೆ ಹೋದ್ರೆ ನನ್ನ ಮೇಲೆ ಗುರ್ರ ಅಂತಾರೆ. ವಿಷಯ ಗೊತ್ತಾದ್ಮೇಲೆ ನಾನಂತೂ ಸುಮ್ಮನಿರೋದಕ್ಕಾಗಲ್ಲ. ಮೊದ್ಲು ಹೋಗಿ ಏಜಿಗೆ ಹೇಳ್ಬೇಕು. ಆಮೇಲೆ ಕೈಯಲ್ಲಿ ಪೊಕ್ಕೆನೋ ಚಪ್ಪಲಿನೋ ತಗೋತೀನಿ. ಅದೇನಾಗುತ್ತೋ ನಾನು ನೋಡ್ತೀನಿ. ಏಜೆ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಮೊದಲೇ ಹೇಳ್ತಾ ಇದ್ದೀನಿ, ನೀವು ನನ್ನ ಮೇಲೆ ರೇಗೋ ಹಾಗಿಲ್ಲ, ಬಯೋ ಹಾಗೂ ಇಲ್ಲ. ನಾನೀಗೇನು ಹೇಳ್ತಿದ್ದೀನಿ ಅದು ನಿಜ. ಮೊದಲು ವಿಷಯ ಏನು ಅಂತ ಹೇಳು. ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಸರಿ ನೋಡಿ, ನೀವು ಆ ದೇವ್ನ ಯಾವ ಕಾರಣಕ್ಕೆ ನಂಬಕ್ಕೆ ಶುರು ಮಾಡಿದ್ದೀರಾ ಅಂತ ನಂಗೆ ಗೊತ್ತು. ಅದು ತುಂಬ ದೊಡ್ಡ ತಪ್ಪು. ಬಟ್ ಅದು ನಿಮ್ಮ ಪರ್ಸ್ನಲ್ ಚಾಯ್ಸು. ಅದಕ್ಕೆ ನಾನೇನು ಹೇಳೋದಕ್ಕಾಗಲ್ಲ. ಬಟ್ ನೀವು ಆ ದೇವ್ ಜೊತೆ ಇದ್ದೀರಾ ಅಂತ ಆ ದೇವು ಕೊಬ್ಬಿಂದ ಮೆರೀತಾ ಇದ್ದಾನೆ. ಏಜೆ ಕಣ್ಣಿಗೆ ಯಾರು ಮಣ್ಣೆರ್ಚಕ್ಕಾಗಲ್ಲ. ಏಜೆಗೆ ಯಾರು ಮೋಸ ಮಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ಏಜೆ ಯೋಚನೆ ಮಾಡೋ ಆ್ಯಂಗಲ್ಲೇ ಬೇರೆ ಥರ ಇರುತ್ತೆ. ಅವ್ರನ್ನ ಚೀಟ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೆ ನೀವು ಈ ಥರ ಮಾಡ್ತಿರೋದು ನೋಡಿದ್ರೆ ನನಗೇನು ಅರ್ಥ ಆಗ್ತಿಲ್ಲ ಏಜೆ. ಆ ದೇವ್ ಮೇಲೆ ನಂಗೆ ಮೊದಲಿಂದನೂ ಡೌಟ್ ಇತ್ತು. ಆದರೆ ಈಗ ಆ ಡೌಟು ಕ್ಲಿಯರ್ ಆಗಿದೆ. ಆ ದೇವ್ ನನ್ನ ಹತ್ರ ಬಂದು ಇದೆಲ್ಲ ನಾನೇ ಮಾಡಿದ್ದು ಅಂತ ಒಪ್ಕೊಂಡ. ಇದಕ್ಕೆ ನಾನೇ ಸಾಕ್ಷಿ. ಈಗಷ್ಟೇ ಒಪ್ಕೊಂಡ ಏಜೆ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಕಾಯ್ಬೇಕು? ನೀವೇನಾದ್ರೂ ಆಕ್ಷನ್ ತಗೊಳ್ಳಿ ಏಜೆ, ಪ್ಲೀಸ್. ಏಜೆ, ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀರಾ? ನೀವು ಕೇಳಿಸ್ಕೊತಾ ಇದ್ದೀರಾ ಅಲ್ವಾ?
ಇರಬೇಕು. ಏನೋ ಮನಸ್ಸಿಗೆ ಅನ್ನಿಸ್ತು, ಒಂದೆರಡು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಒಬ್ರನ್ನ ಜಡ್ಜ್ ಮಾಡಿದ್ರೆ ಹೀಗೆ ಆಗುತ್ತೆ. ನಾನಿಷ್ಟು ಹೇಳಿದ್ಮೇಲೂ ನಿನ್ನ ಮನಸ್ಸಲ್ಲಿ ಅದೇ ಫೀಲಿಂಗ್ ಇದ್ದರೆ ಇನ್ನೊಂದ್ಸಲ ಕೂತು ಯೋಚನೆ ಮಾಡಬೇಕು. ಹೋಗು. ಪಾಪ ಕೌಸಲ್ಯ, ಮೊಸರು ಮಜ್ಜಿಗೆಗೇನೋ ಬೆಲೆ ಜಾಸ್ತಿ ಮಾಡಿದಾರಂತೆ, ಉಪ್ಪಿಗೇನಾದ್ರೂ ಕಮ್ಮಿ ಮಾಡಿದಾರಾ? ಇಲ್ವಲ್ಲ, ಯಾಕೆ ನೀನ್ ಸಾರಿಗೆ ಉಪ್ಪು ಹಾಕಿರೋ ರೀತಿ ನೋಡಿದ್ರೆ ಹಾಗೆ ಅನ್ನಿಸ್ತು. ರೀ ಚಂದ್ರಶೇಖರ್ ಸ್ವಾಮಿಗಳೇ, ಆಡ್ಕೊಳ್ಳಿ. ಉಪ್ಪು ಹುಳಿ ಖಾರ ಹಾಕಿ ಹದವಾಗಿ ಮಾಡಕ್ಕೆ ಇದೇನು ನಿಮ್ಮ ಅಳಿನ ರೆಸ್ಟೋರೆಂಟ್ ಅಲ್ಲ, ಮನೆ. ಆಯ್ತು, ಒಂದ್ ಲೋಟ ನೀರು ತಗೊಂಬ. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕಲ್ಲ. ಅಷ್ಟೇ, ಲೀಲಂಗೊಂದು ಕಾಲ್ ಮಾಡ್ತೀನಿ. ಸರಿ. ನೀನು ನನ್ನ ಬಗ್ಗೆ ಏನೇನೆಲ್ಲ ಡೌಟ್ ಇಟ್ಕೊಂಡಿದ್ಯೋ ಅದೆಲ್ಲ ನಿಜ 100% ಟ್ರೂ. ಒಬ್ರ ಮೇಲೆ ಆರೋಪ ಹೊರಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕಂತ ಸಾಕ್ಷಿ ಆಧಾರಗಳನ್ನ ಜೋಡಿಸ್ಕೊಂಡು ಹಲೋ ಲೀಲಾ, ಹೇಗಿದ್ಯಾ ಮಗಳೇ? ಇದೀನಪ್ಪ, ಟೈಮಿಗೆ ಸರಿಯಾಗಿ ಬೈಗುಳನ ತಿನ್ಕೊಂಡು ನೋವನ್ನ ಜೇಬಲ್ಲಿ ಇಟ್ಕೊಂಡು ಆಗ ಕಣ್ಣೀರು ಸುರಿಸ್ಕೊಂಡು ಸೋಲ್ನ ಅನುಭವಿಸ್ತಾ ಇದ್ದೀನಿ. ಯಾವ ಸಿನಿಮಾ ನೋಡಿದ್ಯಮ್ಮ? ಈಗ ಡೈಲಾಗ್ ಹೊಡಿತಾ ಇದೀಯಾ? ಹೂಪ, ಸಿನಿಮಾ ಡೈಲಾಗೆ. ನೀನ್ ಹೇಗಿದ್ಯಾ? ನಿನ್ನ ನಗು ಕೇಳ್ತಲ್ಲ, ಇನ್ನೊಂದು ವಾರ ಆರಾಮಾಗಿರ್ಬೋದು. ನಿನ್ನ ಮಾತೆ ಆ ಥರಮ್ಮ, ಎನರ್ಜಿ ಬೂಸ್ಟರ್ ಅದು. ನಿನ್ನ ಮಾತು ನಗು ಕೇಳ್ತಾ ಇದ್ರೆ ಒಂಥರ ಉತ್ಸಾಹ ಬಂದ್ಬಿಡುತ್ತೆ. ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಪ್ಪ. ಊಟ ಆಯ್ತಾ? ಹಾ, ಈಗ ತಾನೇ ಆಯ್ತಮ್ಮ. ನಿಮ್ಮಮ್ಮ ಉಪ್ಸಾರು ಅಂತ ಬಡಿಸಿದ್ಲು, ಅದು ನಿಜವಾಗ್ಲೂ ಉಪ್ಪಿನ ಸಾರು ಅಂತ ತಿಂದ ಮೇಲೆ ಗೊತ್ತಾಗಿತ್ತು. ಸರಿಪ್ಪ, ಆರಾಮಾಗಿ ರೆಸ್ಟ್ ಮಾಡಿ. ಓಕೆಮ್ಮ, ಅಳಿಯಂದ್ರನ್ ಕೇಳಿದೆ ಅಂತ ಹೇಳು, ಜೋಪಾನ ಮರಿ. ಓಕೆ. ಲೀಲಾ ಯಾವುದೋ ನೋವಲ್ಲಿದ್ದಾಳೆ ಅಂತ ಅನಿಸ್ತು ಕಣೆ. ಅವಳು ಧ್ವನಿಲಿ ಏನೋ ನೋವಿದೆ ಅನ್ನಿಸ್ತು. ಒಂದ್ಸಲ ಹೋಗಿ ನೋಡ್ಕೊಂಡ್ಬಂದ್ಬಿಟ್ಟು. ನಾನು ಬರ್ಲಾ ರೀ? ನೀನೇನ್ ಬರೋದು ಬೇಡ, ಈಗ ಆಗಿರೋ ಅವಾಂತರನೇ ಸಾಕು. ನೀನ್ ಮಾತ್ರ ಬರೋದು ಬೇಡವೇ ಬೇಡ. ಹೋಗಿ ಚಂದ್ರಶೇಖರ್ ಸ್ವಾಮಿಗಳೇ, ನಿಮ್ಮೊಬ್ರಿಗೆ ಎಲ್ಲ ದಾರಿ ಗೊತ್ತಿರೋದು. ಅವ್ರ ಮನೆಗೆ ಹೋಗಕ್ಕೆ ನನಗೂ ಚೆನ್ನಾಗಿ ದಾರಿ ಗೊತ್ತಿದೆ. ಸಾಸಿವೆ ಡಬ್ಬದಲ್ಲಿ ಒಂದು ನೋಟ್ ತೆಗೆದ್ರೆ ಆಟೋ ಮಾಡ್ಕೊಂಡು ಹೋದ್ರೆ ಅಲ್ಲೇ ಇಳಿಬಹುದು. ನನ್ನ ಮಗಳಿಗೆ ನನ್ನ ಹತ್ರ ಆದಷ್ಟು ಅವಳು ನನಗೆ ಹತ್ರ ಆಗ್ತಾಳೆ. ಆಗ ನನ್ನ ಕೆಲಸ ತುಂಬಾ ಈಸಿ ಆಗ್ಬಿಡುತ್ತೆ ಅಲ್ವಾ ಕೌಸಲ್ಯ? ಬಂದ್ಬಿಟ್ರು ಹೇಳಕ್ಕೆ, ಬರಬೇಡ ಅಂತ. ಅವನು ಆಟೋದವನೊಬ್ಬ ಒಳಗಡೆ ಬಾಪ ಅಂದ್ರೆ ಅಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ಟ, ದೊಡ್ಡ ಮಹಾರಾಜನ್ ತರ. ಅಲ್ಲಿಂದ ಇಲ್ಲಿವರೆಗೂ ಬರೋಷ್ಟರಲ್ಲಿ ಎದುರು ಬಿಡೋ ಮನೆಯಲ್ಲಿದ್ದಾಳೆ ನನ್ನ ಮಗಳು. ಮೊದ್ಲು ನಮ್ಮ ಅಳಿಯಂದ್ರಿಗೆ ಹೇಳಿ ಒಳಗಡೆ ಓಡಾಡೋ ಹಾಗೆ ಒಂದು ಆಟೋನ ಫಿಕ್ಸ್ ಮಾಡ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನ. ನೀವೇನಿಲ್ಲಿ? ಏನಪ್ಪ ಹೀಗೆ ಕೇಳ್ತೀಯ? ಏನ್ ತಮಾಷೆ ಮಾಡ್ತಿದ್ಯಾ? ಅಳಿಯನ್ ಮನೆಗೆ ಅತ್ತೆ ಬರ್ಬಾರ್ದೇನಪ್ಪ? ಅಲ್ಲ, ಸಡನ್ ಆಗಿ ಬಂದಿದ್ದೀರಲ್ಲ ಅದಕ್ಕೆ ಕೇಳಿದೆ.
ಅಯ್ಯ ಒಳ್ಳೆ ತಮಾಷೆ ಮಾಡ್ತೀಯ ಕಣಪ್ಪ ನೀನು. ಅಪಾಯಿಂಟ್ಮೆಂಟ್ ತಗೊಂಡ್ ಬರಕ್ಕೆ ಇದೀನಿ ಫಾರಿನಾ? ಆ ವಿಷಯ ಬಿಡಿ. ಅವತ್ತು ನಮ್ಮ ಮನೆ ಹತ್ರ ಬಂದ್ರಲ್ಲ, ನನ್ನ ಹತ್ರ ಏನೋ ಮಾತಾಡಬೇಕು ಅಂದ್ರೆ ಹಾಗೆ ಹೋಗ್ಬಿಟ್ರಿ. ಇವತ್ತೇನು ಇಲ್ಲಿ ಡೈವರ್ಸ್ ವಿಷಯ ಏನಾಯ್ತು? ಯಾವ ವಿಷಯ? ಅದೇ ನಿಮ್ದು ರೇವತಿದೆ. ಮೆಲ್ಲಗ್ ಮಾತಾಡಿ. ಯಾಕೆ ಭಯ ಪಡ್ತಾ ಇದ್ದೀರಾ? ನೀವೇ ಇನ್ಸ್ಪೆಕ್ಟ್ರು, ಭಯ ಯಾಕೆ ಪಡ್ಬೇಕು ನೀವು? ಭಯ ಯಾಕೆ ಅಂತಂದ್ರೆ ಸರಿ, ಹೆಂಡತಿಗೇನು ಡೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಕತೆ ಕಟ್ರಿ. ಈಗ ನೋಡಿದ್ರೆ ಎಲ್ಲ ಸೆಟ್ಲ್ ಆಗಂಗಿದ್ದೀರಾ. ನೋಡಿ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಮೆತ್ತಗ್ ಮಾತಾಡಿ. ನೋಡಿ, ಎಲ್ಲ ಸರಿ ಹೋಗ್ತಿದೆ, ಸ್ವಲ್ಪ ಟೈಮ್ ಕೊಡಿ, ನಾನೇ ಎಲ್ಲ ಸರಿ ಮಾಡ್ತೀನಿ, ದಯವಿಟ್ಟು. ಅಯ್ಯಯ್ಯೋ, ನನ್ ಕೈಲಾಗಲ್ಲಪ್ಪ. ಎಂತೆಂತ ಒಳ್ಳೆ ಒಳ್ಳೆ ಹುಡುಗರು ಬರ್ತಾ ಇದಾರೆ. ಆದಷ್ಟು ಬೇಗ ನಾನು ಮದುವೆ ಮಾಡಿಸ್ಬಿಡ್ತೀನಿ. ಅದೇ ಅಳಿಯಂದ್ರೆ ಬರ್ತಿದ್ದಾರೆ. ಬನ್ನಿ ಅಳಿಯಂದ್ರೆ, ಅವ್ರನ್ನೇ ಕೇಳ್ಬಿಡ್ತೀನಿ ಇದು ನ್ಯಾಯನಾ ಏನು ಅಂತ ಹೇಳಿ. ಮಾತಾಡ್ಬಿಡಿ, ಸುಮ್ಮನೆ ಇರಿ. ಏನ್ ದೇವ್, ಮಾತಾಡ್ಬೇಡಿ ಸುಮ್ಮನೆ ಇರಿ ಅಂತ ಹೇಳ್ತಾ ಇದೀಯಾ? ಅದು ಏನು ಇಲ್ಲ ಅಳಿಯಂದ್ರೆ, ಇವರು ಹೀಗ್ ಮಾಡೋದು ಸರಿನಾ? ನೀವೇ ಹೇಳಿ. ಯಾಕೆ ದೇವ್, ಏನ್ ಮಾಡ್ದೆ? ಈ ಹೆಂಗಸಿಗೇನ್ ಮಾನ ಮರ್ಯಾದೆ ಇಲ್ವಾ? ಇವ್ರ ಮಗಳು ಏಜೆ ಹತ್ರ ಕಂಪ್ಲೇಂಟ್ ಮಾಡೋದಲ್ದೆ ಇವಳು ನಮ್ಮ ಅಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರೋ ತರ ಇದೆಯಲ್ಲ. ನಿನ್ನೆ ಕೇಳ್ತಾ ಇರೋದು, ಏನ್ ಮಾಡ್ತಾ ಇದ್ದೆ? ಅದು ಏನಿಲ್ಲ ಅಜಯ್, ಅದು ಪವಿತ್ರನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಚೆನ್ನಾಗಿದ್ದಾರಾ, ಹೇಗಿದ್ದಾರೆ ಅಂತ ಎಲ್ಲ ಕೇಳ್ತಿದ್ರು, ಅದನ್ನೇ ನಾನು ಹೇಳ್ತಿದ್ದೆ ಅಷ್ಟೇ. ನಮ್ಮವ್ರ ಕಷ್ಟದಲ್ಲಿದ್ದಾರೆ ಅಂದ್ರೆ ಆಕ್ಚುಲಿ ನಮ್ಮ ಆರೋಗ್ಯ ಮಾತಿಲ್ಲ ಈ ಕಾಲದಲ್ಲಿ. ಅಂಥದ್ರಲ್ಲಿ ನೀವು ದೇವ್ ಬಗ್ಗೆ ಇಷ್ಟೊಂದು ಕಾಳಜಿ ಇಟ್ಟಿರೋದು ಬಹಳ ಖುಷಿ ಆಗ್ತದೆ. ದೇವಿಗೆ ನನ್ನ ಜೊತೆ ಇದ್ದಾನಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಒಳಗೆ ಹೋಗಿ ಅಳಿಯಂದ್ರೆ ಅದಲ್ಲ, ಅದು ಇರ್ರಿ, ಸುಮ್ಮನೆ ಇರ್ರಿ. ನೀವ್ ಯಾಕ್ರಿ ಊರಿಗೆಲ್ಲ ಹೇಳ್ಕೊಂಡ್ ಬರ್ತಾ ಇದೀರಾ? ನಾನು ಇದೀನಿ ಅಂತ ಹೇಳಿಲ್ವಾ? ನಾನು ಎಲ್ಲ ನೋಡ್ಕೊಳ್ತೀನಿ, ಸಮಾಧಾನವಾಗಿರಿ. ಎಷ್ಟ್ ದಿನ ಅಂತ ಹೀಗ್ ಮಾಡ್ತೀಯಪ್ಪ? ನಾನು ಟೈಮ್ ಕೊಡ್ತೀನಿ, ಆಗ್ಲಿಲ್ಲ ಅಂದ್ರೆ ನಾನ್ ಕಾಯಕ್ಕಾಗಲ್ಲ ಅಷ್ಟೇ. ಹಲೋ, ಹಾಯ್ ಬೇಬೆ, ಹೌ ಆರ್ ಯು? ಏನ್ರಿ ನಮ್ಮ ಅಣ್ಣನ್ ಕೈಯೆಲ್ಲ ತೋರ್ಸ್ಕೊಂಡು ಮಾತಾಡ್ತಾ ಇದ್ದೀರಾ? ಸರು ಅವರು ಜಸ್ಟ್ ಆರೋಗ್ಯ ವಿಚಾರಿಸ್ತಾ ಇದ್ರು ಅಷ್ಟೇ. ಅಯ್ಯೋ, ನೀನ್ ಯಾಕಪ್ಪ ಇಷ್ಟೊಂದು ಹೆದರ್ಕೊಳ್ತಾ ಇದೀಯಾ? ನೋಡ ಬೇಬೆ, ನಾನು ನಮ್ಮನೆ ವಿಷಯನ ಮಾತಾಡ್ತಾ ಇದ್ದೀನಿ ಹೊರತು ನಿಮ್ಮನೆ ವಿಷಯನ ಮಾತಾಡ್ತಾ ಇಲ್ಲ. ಈ ಮಧ್ಯದಲ್ಲಿ ನೋಸ್ ತೋರ್ಸೋದು ಚೆನ್ನಾಗಿರಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ನಿಮ್ಗೂ ಚೆನ್ನಾಗಿರಲ್ಲ, ನಿಮ್ ನೋಸ್ಗೂ ಚೆನ್ನಾಗಿರಲ್ಲ. ಏನ್ ಬೇಬೆ? ಅಣ್ಣ, ಇವ್ರ ಹತ್ರ ಎಲ್ಲ ಏನಣ್ಣ ಮಾತಾಡ್ಕೊಂಡು ನಿಂತ್ಕೊಂಡು? ಬೇಬೆ, ದೇವ್ ಸುಮ್ನೆ ಬಂದು ನೋಸ್ನ ಕಟ್ ಮಾಡ್ಕೊಂಡು ಹೋದ್ಲು. ಹೇಳಿದ್ರು ಕೇಳಲಿಲ್ಲ, ಪೂರ್ ಗರ್ಲ್. ಏ ದೇವ್, ನಾನ್ ಹೇಳಿದ್ ನೆನ್ಪಿರ್ಲಿ. ರಾಣಿ ಲೀಲಾದೇವಿ ಎಲ್ಲಿದೆಯಮ್ಮ? ನನ್ನ ಮಗಳು ಯಾವ ಪಲ್ಲಂಗದ ಮೇಲೆ ಕೂತ್ಕೊಂಡು ರಾಜಸಖಿಯರ ಹತ್ರ ಗಾಳಿ ಬೀಸ್ಕೋತಿದ್ದಾಳು, ಇಲ್ಲ ಪಲ್ಲಕ್ಕಿ ಮೇಲೆ ಕೂತು ವಿಹಾರಕ್ಕೆ ಅಂತ ಎಲ್ಲಿ ಹೊರಟಿದ್ದಾಳೋ ಗೊತ್ತಿಲ್ಲ. ಯಾರಿದು? ಲೀಲಾ, ಅಮ್ಮ, ನೀನ್ ಇವಾಗ ಬಂದೆ? ಅದು ನೀನು ಅದೇನೋ ಮಿಷಿನ್ ಇಟ್ಕೊಂಡು ಕಸ ಹೊಡಿತಿದ್ದಲ್ಲ,
ಆ ಸೌಂದರ್ಯನ ನೋಡೋಕ್ಕೆ ಬೆಳಗ್ಗೆನೆ ಎದ್ದು ರಾತ್ರಿಗೂ ಆಗೋಗೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಓಡೋಡ್ ಬಂದೆ. ಆಹಾ, ಎಂಥ ನಯನ ಮನೋಹರ ದೃಶ್ಯ. ತೃಪ್ತಿ ಆಯ್ತು ಕಣೆ. ನನ್ನ ಕರ್ಮ. ಅಮ್ಮ, ನಮ್ಮನೆ ಕೆಲಸ ಮಾಡಿದ್ರಲ್ಲಿ ತಪ್ಪೇನಿದೆ? ತಪ್ಪೇನು ಇಲ್ಲಮ್ಮ. ನೀನಿನ್ನೂ ಬದಲಾಗೇ ಇಲ್ವೇನೆ? ಅಲ್ವೇ, ಇಂಥ ದೊಡ್ಡ ಮನೇಲಿ ಕೆಲಸ ಮಾಡೋ ಕೆಲಸಗಾರರಿಗೇನೇ ಗತ್ತು ಬರುತ್ತೆ. ಅಂಥದ್ರಲ್ಲಿ ನೀನು ಈ ಮನೆ ಓನರು ಕಣೆ. ನೀನೇ ಒಳ್ಳೆ ಕೆಲಸದವಳ ಥರ ಕೆಲಸ ಮಾಡ್ತಿದ್ಯಲ್ಲ. ನಿನ್ನ ಬುದ್ಧಿಗೆ ನಾನು ಏನು ಹೇಳು? ಅಮ್ಮ, ನೀನ್ ಸುಮ್ನಿರು. ನಮ್ಮನೆ ಕೆಲಸ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ಆಯ್ತಾ? ಅಯ್ಯೋ, ನೀನು ಬುದ್ಧಿನೋ ಅಲ್ವೇ? ಸಾಕಿದ್ದಕ್ಕಾದ್ರೂ ನಾನು ಬುದ್ಧಿ ಒಂಚೂರಾದ್ರೂ ಬೇಡವೇನೆ ನಿನ್ಗೆ? ಅಮ್ಮ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಕುತ್ಕೊಂಡಿರು, ನಾನು ಕುಡಿಯೋಕೆ ಏನಾದ್ರು ತಗೊಂಡ್ ಬರ್ತೀನಿ, ಆಯ್ತಾ? ಲೀಲಾ, ಏನೇ ಇದು? ಅಳಿಯನ್ ಮನೆಗೆ ಅತ್ತೆ ಬಂದ್ರೆ ಬರೀ ಕುಡ್ಸಿ ಕಳ್ಸೋ ಮಾತಾಡ್ತಿದೀಯಲ್ಲೇ. ಅಮ್ಮ, ಈಗ ಸದ್ಯಕ್ಕೆ ಏನಾದ್ರು ತರ್ತೀನಿ ಅಂತ ಹೇಳ್ದೆ. ಒಂದ್ ನಿಮಿಷ. ತರ್ತೀಯ? ಗಟ್ಟಿ ಹಾಲಿಗೆ ಒಂದು ಚೂರು ನೀರು ಹಾಕಿ ಕಾಯಿಸಿ ಅದಕ್ಕೆ ಬೂಸ್ಟ್ ಹಾಕಿ ತಗೊಂಡ್ಬಾ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಕೌಸಲ್ಯ ಎನರ್ಜಿ.